ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಒಂದು ಮಾತಿನಿಂದ ಇಡೀ ಲೋಕಸಭೆ ರಾಜ್ಯಸಭೆಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಯಿತು. ನಿನ್ನೆ ಯಾವುದು ಕಾಂಗ್ರೆಸ್ ಪಕ್ಷದ ಹಿಡನ್ ಅಜೆಂಡಾ ಆಗಿತ್ತು ಅದನ್ನು ಬಹಿರಂಗವಾಗಿ ಸಾರಿದರು ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಅವರು ಈ ರೀತಿ ವಿವಾದದಿಂದ ಕೂಡಿದಂಥ ಮಾತುಗಳನ್ನ ಹೇಳೋದು ಇದೇ ಮೊದಲೇ ಬಾರಿ ಏನಲ್ಲ. ಅವರು ಆಡುವ ಮಾತುಗಳೇ ವಿವಾದಾಸ್ಪದವಾದಂಥ ಮಾತುಗಳಾಗಿರ್ತವೆ. ಅವರ ಮಾತುಗಳೇ ರೌಡಿಸಮನ್ನು ಪ್ರತಿನಿಧಿಸುವ ರೀತಿಯಲ್ಲಿರ್ತವೆ. ಅವರ ಮಾತುಗಳೇ ಈ ದೇಶದ ಸಂವಿಧಾನವನ್ನೇ ಪ್ರಶ್ನಿಸುವ ರೀತಿಯಲ್ಲಿರ್ತವೆ. ಅವರ ಮಾತುಗಳೇ ಆ ಪಕ್ಷದ ಹಿಡನ್ ಅಜೆಂಡಾವನ್ನು ಸ್ಪಷ್ಟವಾಗಿ ಹೇಳ್ತಾ ಇರ್ತವೆ. ಕಾಂಗ್ರೆಸ್ಸಿನವರು ಮುಸಲ್ಮಾನರ ತುಷ್ಟೀಕರಣ ಮಾಡೋದು ಹೊಸದೇನಲ್ಲ. ಅದ್ರ ಕುರಿತು ನಾವು ಚರ್ಚೆಯನ್ನು ಮಾಡಬೇಕಾಗಿಲ್ಲ. ಅದನ್ನು ಅವರು ಪದೇ ಪದೇ ತಮ್ಮ ಕೃತಿಯ ಮೂಲಕ ತಮ್ಮ ಮಾತಿನ ಮೂಲಕ ಬಹಿರಂಗಗೊಳಿಸ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಅದನ್ನು ಅನುಷ್ಠಾನಕ್ಕೆ ತರುವುದರಲ್ಲಿ ಅವರು ಮುಜುಗರವನ್ನು ಕೂಡ ಮಾಡಿಕೊಳ್ಳೋದಿಲ್ಲ. ಅಂಥದೇ ಒಂದು ಪ್ರಕ್ರಿಯೆ ನಡೀತು ಕರ್ನಾಟಕದ ಬಜೆಟ್ ಮಂಡನೆಯ ಸಂದರ್ಭದಲ್ಲಿ. ಯಾವುದನ್ನು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಸಂಪೂರ್ಣವಾಗಿ ವಿರೋಧಿಸಿತ್ತು, ಅದರಲ್ಲೂ ವಿಶೇಷವಾಗಿ ಸಂವಿಧಾನ ಕರ್ತೃಗಳಲ್ಲಿ ಒಬ್ಬರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಸ್ಪಷ್ಟವಾಗಿ ವಿರೋಧಿಸಿ ಅದನ್ನು ಅಂಗೀಕರಿಸುವುದರಲ್ಲಿ ಯಶಸ್ವಿಯಾಗಿದ್ದರು. ಅಂಥ ಧರ್ಮಾಧಾರಿತವಾದಂಥ ಮೀಸಲಾತಿಯನ್ನು ತನ್ನ ಬಜೆಟ್ನಲ್ಲಿ ಉಲ್ಲೇಖಿಸುತ್ತೆ ಮತ್ತು ಅನುಷ್ಠಾನಕ್ಕೆ ತರುವ ಪ್ರಯತ್ನ ಮಾಡುತ್ತೆ ಕಾಂಗ್ರೆಸ್ ಪಕ್ಷ ಹಾಗೂ ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯನವರು. ನಿಮಗೆ ಗೊತ್ತಿರುವಂಥ ವಿಚಾರ, ಸರ್ಕಾರಿ ಗುತ್ತಿಗೆಯಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ. ಮೊದಲನೇದಾಗಿ ಮೀಸಲಾತಿ ಎನ್ನುವುದು ತಳಸ್ಪರ್ಶಿ ಜನರಿಗೆ, ಸಾಮಾಜಿಕವಾಗಿ ಅನ್ಯಾಯಕ್ಕೆ ಒಳಗಾದಂಥವರಿಗೆ, ತುಳಿತಕ್ಕೆ ಒಳಗಾದವರಿಗೆ, ಶೋಷಿತ ವರ್ಗಕ್ಕಾಗಿ ಮಾಡಿರುವಂಥ ಒಂದು ಮುಖ್ಯವಾಹಿನಿಗೆ ತರಲಿಕ್ಕೆ ಮಾಡಿರುವಂಥ ಒಂದು ಮಹತ್ತರವಾದಂಥ ಸವಲತ್ತು. ಇದು ಹಿಂದೂ ಧರ್ಮೀಯ ತಳಸ್ಪರ್ಶಿ ಜನಾಂಗಗಳಿಗೆ ಸಲ್ಲಬೇಕಾದಂಥ ಸವಲತ್ತು. ಅದನ್ನು ಮುಸಲ್ಮಾನರಿಗೆ 4% ಗುತ್ತಿಗೆಯಲ್ಲಿ ಕೊಡ್ತೀನಿ ಅಂತ ಯಾವ ಮುಖ ಇಟ್ಟುಕೊಂಡು ದಲಿತ ನೇತಾರ ಅನ್ಸ್ಕೊಂಡಿರುವಂಥ ಸಿದ್ದರಾಮಯ್ಯ ಅವರು ಅನೌನ್ಸ್ ಮಾಡಿದ್ರು, ನನಗೆ ಇನ್ನೂ ತನಕ ಅರ್ಥ ಆಗ್ತಾ ಇಲ್ಲ. ಈತ ಕುರುಬರ ನೇತಾರ ಮಾತ್ರ ಅಲ್ಲ, ದಲಿತರ ನೇತಾರ ಕೂಡ, ಶೋಷಿತ ವರ್ಗದವರ ನೇತಾರ, ಹಿಂದುಳಿದ ವರ್ಗದವರ ನೇತಾರ, ಅಹಿಂದದ ನೇತಾರ ಅಂತ ರಾಜಕಾರಣದಲ್ಲಿ ಗುರುತಿಸ್ತಾರೆ. ಆದರೆ ಈ ಮನುಷ್ಯ ಹಿಂದುಳಿದ ವರ್ಗದವರ ಮೀಸಲಾತಿಯನ್ನೇ ಕಿತ್ಕೊಳ್ಳೋ ಮಟ್ಟಕ್ಕೆ ಮುಂದೆ ಹೋಗ್ಬಿಡ್ತಾರೆ ಅಂತಂದರೆ, ಎರಡನೇದಾಗಿ ಗುತ್ತಿಗೆಯಲ್ಲಿ ಯಾವುದೇ ಮೀಸಲಾತಿ ಇರೋದಿಲ್ಲ. ಗುತ್ತಿಗೆ ಅನ್ನೋದು ಮಾನದಂಡದ ಮೇಲೆ ಆಧಾರ ಆಗಿರುವಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ. ಅಂಥ ಗುತ್ತಿಗೆ ಆಧಾರದಲ್ಲಿ ಕೂಡ ಮುಸಲ್ಮಾನರಿಗೆ ನಾವು ಮೀಸಲಾತಿಯನ್ನು ಕೊಡ್ತೀವಿ ಅಂತ ಹೇಳಿದ್ದು ಮತ್ತು ಈ ರೀತಿ ಪ್ರಯತ್ನ ಮಾಡಿದಂಥ ಆಂಧ್ರ ಪ್ರದೇಶಕ್ಕೆ ಹಿಂದೆ ಹಿನ್ನಡೆಯಾಗಿದ್ದು ಹೈಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ತಮಗೆ ಗೊತ್ತಿರುವಂಥ ವಿಚಾರ. ಈಗ ಇದರ ಮುಂದುವರಿದ ಭಾಗವನ್ನು ತಮ್ಮೆದುರಿಗೆ ಹೇಳ್ತಾ ಇದ್ದೀನಿ. ಏನು ಮುಂದುವರಿದ ಭಾಗ? ಒಂದು ಕಾನ್ಕ್ಲೇವ್ನಲ್ಲಿ ಕೂತಿರ್ತಾರೆ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಅವರನ್ನು ಪ್ರಶ್ನಿಸಲಾಗತ್ತೆ, ನೀವೇನು ಮುಸಲ್ಮಾನರಿಗೆ ತುಷ್ಟೀಕರಿಸುವ ಭರದಲ್ಲಿ ಯಾವ ಗುತ್ತಿಗೆ ಆಧಾರದಲ್ಲಿ ಗುತ್ತಿಗೆ ನೀಡುವುದರಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ತಾ ಇದ್ದೀರಲ್ಲ, ಇದರ ಎಷ್ಟು ಮಟ್ಟಿಗೆ ಸರಿ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಆತನಿಗೆ ಯಾವುದೇ ಮುಜುಗರ ಆಗೋದಿಲ್ಲ, ಉತ್ತರ ಕೊಡಲಿಕ್ಕೆ ಹಿಂದೇಟು ಹಾಕೋದಿಲ್ಲ. ಆತ ಹೇಳ್ತಾರೆ, ನಮ್ಗೆ ಗೊತ್ತು ಇದು ಕೋರ್ಟಿಗೆ ಹೋಗುತ್ತೆ ಅಂತ, ತುಂಬ ಚೆನ್ನಾಗಿ ಗೊತ್ತು. ಕೋರ್ಟಿನಲ್ಲಿ ಏನು ತೀರ್ಮಾನ ಬರುತ್ತೋ ಬರಲಿ, ಅದಾದಮೇಲೆ ಬೇಕಾದರೆ ಸಂವಿಧಾನವನ್ನು ಕೂಡ ಬೇಕಾದರೆ ಬದಲಾಯಿಸೋಣ ಎನ್ನುವಂಥ ಮಾತನ್ನು ಹೇಳ್ತಾರೆ ಡಿ.ಕೆ. ಶಿವಕುಮಾರ್. ಇವರ ಹೈಕಮಾಂಡು, ಇವರ ಬಾಸ್ ಅನ್ಸ್ಕೊಂಡಿರ್ತಾರೆ ರಾಹುಲ್ ಗಾಂಧಿ ಕೈಯಲ್ಲಿ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಕಂಡಲ್ಲಿ ತಿರುಗ್ತಾ ಅದನ್ನು ತೋರಿಸ್ಕೊಂಡೇ ರಾಜಕಾರಣ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತಿಗೂ. ಇವರು ಸಂವಿಧಾನವನ್ನೇ ಬದಲಿಸ್ತೀನಿ ಅಂತ ಇವರು ಹೇಳ್ತಾರೆ. ರಾಹುಲ್ ಗಾಂಧಿ ಹೇಳ್ತಾರೆ, ಭಾರತೀಯ ಜನತಾ ಪಾರ್ಟಿ ಬಂದರೆ ಸಂವಿಧಾನ ಬದಲಿಸುತ್ತೆ, ಅದಕ್ಕೋಸ್ಕರ ನಮ್ಮನ್ನು ಅಧಿಕಾರಕ್ಕೆ ತನ್ನಿ ಅಂತಾರೆ. ನೋಡಿ ವಿರೋಧಾಭಾಸ ನೋಡಿ. ರಾಹುಲ್ ಗಾಂಧಿ ಹೇಳೋದೇನು, ಸಂವಿಧಾನವನ್ನು ಬದಲಿಸಿಬಿಡ್ತಾರೆ ಭಾರತೀಯ ಜನತಾ ಪಾರ್ಟಿ, ಆದ್ದರಿಂದ ಅವರಿಗೆ ನೀವು ಮತ ಕೊಡಬೇಡಿ. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ, ನಾವು ಮುಸಲ್ಮಾನರಿಗೆ ಓಲೈಸಲಿಕ್ಕೋಸ್ಕರ ಸಂವಿಧಾನವನ್ನು ಕೂಡ ಬದಲಿಸ್ತೀವಿ ಅಂತ ಅವ್ರು ಹೇಳ್ತಾರೆ. ಇದರಲ್ಲಿ ಯಾರ ಮಾತನ್ನು ನಂಬೋಣ ಮತ್ತು ಯಾರ ಸಂಕಲ್ಪ ದೃಢವಾದದ್ದು ಅಂತ ನಂಬೋಣ? ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗತ್ತೆ, ಡಿ.ಕೆ. ಶಿವಕುಮಾರ್
ಕಾಂಗ್ರೆಸ್ ಹಿಡನ್ ಅಜೆಂಡಾ ಏನಿದೆ ಅದನ್ನು ಬಹಿರಂಗವಾಗಿ ಹೇಳಿದ್ದಾರೆ. ಒಂದು ವಿಷಯ ಇದೆ, ಏನಂದರೆ ನೀವು ಸವಲತ್ತು ಕೊಡ್ತೀವೋ ಬಿಡ್ತಿರೋ, ಸವಲತ್ತು ಕೊಡ್ತಿರೋ ಬಿಡ್ತಿರೋ, ಸವಲತ್ತು ಕೊಟ್ಟವರ ಹಾಗೆ ವರ್ತಿಸಬೇಕು, ನಟಿಸಬೇಕು. ಒಂದು ವೇಳೆ ಸವಲತ್ತನ್ನು ಕೊಟ್ಟಿದ್ದೇ ಆದರೆ ಸವಲತ್ತು ಕೊಡ್ತಾ ಇದ್ದೀವಿ ಅಂತ ಹೇಳಬೇಕು, ಕೊಟ್ಟಾದಮೇಲೆ ಸವಲತ್ತು ಕೊಟ್ಟಿದ್ದೀವಿ ಅಂತ ಹೇಳಬೇಕು, ತನ್ಮೂಲಕ ರಾಜಕಾರಣ ಮಾಡಬೇಕು ಅಂತ ರಾಜಕಾರಣ ಹೇಳುತ್ತೆ. ಇವತ್ತು ಡಿ ಕೆ ಶಿವಕುಮಾರ್ ಮಾಡಿರೋ ಕೆಲಸ ಅದೇ. ಡಿ ಕೆ ಶಿವಕುಮಾರ್ಗೆ ಕಾವೇರಿ ಕರ್ನಾಟಕದ ಆಸ್ತಿ ಅಂತ ಗೊತ್ತಾಗೋದಿಲ್ಲ, ಅದು ದಕ್ಷಿಣ ಭಾರತದ ಆಸ್ತಿ ಅಂತ ಇವತ್ತು ಹೇಳ್ತಾ ಇದ್ದಾರೆ. ನೋಡಿ ಹೇಗಿದೆ, ಯಾವ ವ್ಯಕ್ತಿ ತನ್ನ ರಾಜಕೀಯ ಹಿತಾಸಕ್ತಿಗಾಗಿ ಮೇಕೆದಾಟು ಪಾದಯಾತ್ರೆ ಮಾಡಿದ್ರು, ನೀರಿಗಾಗಿ ಹೋರಾಟ ಅಂತ, ಅದೇ ವ್ಯಕ್ತಿ ಕರ್ನಾಟಕ ನಮ್ಮ ಕಾವೇರಿ ನಮ್ಮ ಹಕ್ಕು ಅಂತ ಹೇಳಬೇಕಾದ ಮನುಷ್ಯ ಕಾವೇರಿ ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ ದಕ್ಷಿಣ ಭಾರತಕ್ಕೆ ಮೀಸಲಾಗಿರುವಂಥದ್ದು ಅಂತ ಹೇಳ್ತಾರೆ, ದಕ್ಷಿಣ ಭಾರತದ ಆಸ್ತಿ ಅಂತ ಹೇಳ್ತಾರೆ. ಮುಸಲ್ಮಾನರು ಮೈಸೂರಿನ ಉದಯಗಿರಿಯಲ್ಲಿ ಕಲ್ಲು ಹೊಡೆದ ಸಂದರ್ಭದಲ್ಲಿ ಸಣ್ಣ ಹುಡುಗರು ಕಲ್ಲು ಹೊಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಅಂತ ಹೇಳ್ತಾರೆ. ಅಂದರೆ ಸಣ್ಣ ಹುಡುಗರು ಏನು ಬೇಕಾದ್ರೂ ಮಾಡ್ಬೋದು, ಸಣ್ಣ ಹುಡುಗರು ಅತ್ಯಾಚಾರ ಮಾಡ್ಬೋದು, ಸಣ್ಣ ಹುಡುಗರು ಚಾಕು ಹಾಕ್ಬೋದು, ಸಣ್ಣ ಹುಡುಗರು ಪಿಕ್ ಪ್ಯಾಕೆಟ್ ಮಾಡ್ಬೋದು, ಸಣ್ಣ ಹುಡುಗರು ಪೊಲೀಸರ ಮೇಲೆ ಕಲ್ಲು ತೂರ್ಬೋದು, ಸಣ್ಣ ಹುಡುಗರು ಹೆಣ್ಮಕ್ಳ ಬಟ್ಟೆಯನ್ನು ವ್ಯವಸ್ಥೆಗೊಳಿಸ್ಬೋದು. ಏಕೆಂದರೆ ಅವರು ಸಣ್ಣ ಹುಡುಗರು, ಅದರಲ್ಲಿ ವಿಶೇಷವಾಗಿ ಮುಸಲ್ಮಾನ ಸಣ್ಣ ಹುಡುಗರು. ಇದನ್ನು ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಕುಕ್ಕರ್ನಲ್ಲಿ ಬಾಂಬ್ ಇಟ್ಕೊಂಡು ಆಟೋದಲ್ಲಿ ಮಂಗಳೂರಲ್ಲಿ ಸುತ್ತಿದ್ದ ವ್ಯಕ್ತಿ ನಮ್ಮ ಬ್ರದರು, ಅವ್ರ ಬಗ್ಗೆ ಏನು ಮಾತಾಡಬೇಡ್ರಿ ಅಂತ ಇವ್ರು ಹೇಳ್ತಾರೆ. ಈ ಎರಡೂ ಸಂದರ್ಭಗಳಲ್ಲಿ ಅವ್ರು ಮಾಡಿದ ಕೆಲಸ ಏನಂದರೆ, ನಾವು ಮುಸಲ್ಮಾನರ ತುಷ್ಟೀಕರಣವನ್ನು ನಾಚಿಕೆ ಬಿಟ್ಟು ಮಾಡ್ತೀವಿ ಅಂತ ಹೇಳಿದ್ದಾರೆ, ಮುಜುಗರ ಇಲ್ಲದೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನು ಹಿಂದೂಗಳು ಅರ್ಥ ಮಾಡ್ಕೋಬೇಕಾಗಿದೆ. ಹಿಂದೂಗಳ ಸಮಸ್ಯೆ ಏನಾಗಿದೆ ಅಂತಂದರೆ, ಬಸ್ಸಿನಲ್ಲಿ ಪುಕ್ಷಟ್ಟೆ ಕರ್ಕೊಂಡು ಹೋಗ್ತೀವಿ ಅಂದ ತಕ್ಷಣ ಡಿ ಕೆ ಶಿವಕುಮಾರು 10 kg ಅಕ್ಕಿ ಕೊಡ್ತೀವಿ ಅಂದ್ಕೊಳ್ಳೋ ಸಿದ್ದರಾಮಯ್ಯ ಇವ್ರಿಗೆ ಬೇಕಾಗತ್ತೆ ವಿನಃ ಹಿಂದುತ್ವ ಎನ್ನುವಂಥ ನಮ್ಮ ಅಸ್ಮಿತೆ ಏನಿದೆ ಅದನ್ನು ಉಳಿಸ್ಕೋಬೇಕು. ಇಲ್ಲದೆ ಹೋದರೆ ಬಾಬರು, ಹುಮಾಯೂನು, ಅಕ್ಬರು, ಔರಂಗಜೇಬ್ ರೀತಿ ನಮ್ಮ ತಲೆಯ ಮೇಲೆ ಇವರು ಕಾಲಿಡ್ತಾರೆ ಮತ್ತು ಜಜಿಯಾ ಟ್ಯಾಕ್ಸ್ ಹಾಕ್ತಾರೆ ಅನ್ನೋದನ್ನು ಜನರಿಗೆ ಅರ್ಥ ಮಾಡಿಸ್ಬೇಕಾದ ಅಗತ್ಯತೆ ಇದೆ. ಅವತ್ತು ಜಜಿಯಾ ಟ್ಯಾಕ್ಸ್ ಅವರು ಹಾಕಿದರು ಮೊಘಲರು. ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಟ್ಯಾಕ್ಸ್ ಹಾಕ್ತಾ ನಮ್ಮನ್ನು ಹಿಪ್ಪೆ ಮಾಡ್ತಾ ಇದೆ. ಜೊತೆಗೆ ಡಿ ಕೆ ಶಿವಕುಮಾರ್ ನಾಚಿಕೆ ಇಲ್ಲದೆ ಬಹಿರಂಗವಾಗಿ ಒಂದು ಕಾನ್ಕ್ಲೇವ್ನಲ್ಲಿ ಸಂವಿಧಾನವನ್ನು ಅಗತ್ಯ ಬಿದ್ದರೆ ಬದಲಿ ಮಾಡ್ತೀವಿ ನಾವು ಅಂತ ಹೇಳ್ತಾರೆ. ಇದೇ ಮಾತನ್ನು ಹಿಂದೆ ನನಗೆ ಬೇಜಾರಾಗೋದು ಅದೇ ರೀ. ಏನು ಗೊತ್ತಾ, ಭಾರತೀಯ ಜನತಾ ಪಾರ್ಟಿಯಲ್ಲಿ ನೋಡಿ ಇಲ್ಲಿವರೆಗೂ 106 ಸಲ ಸಂವಿಧಾನದ ತಿದ್ದುಪಡಿ ಮಾಡಲಾಗಿದೆ, 106 ಸಲ. ಆದರೆ ಒಬ್ಬ ಅನಂತಕುಮಾರ್ ಹೆಗಡೆ ಕಾಲಕ್ಕೆ ತಕ್ಕ ಹಾಗೆ ನಾವು ಸಂವಿಧಾನವನ್ನು ಮಾರ್ಪಾಡು ಮಾಡಿಕೊಳ್ಳಬೇಕಾಗತ್ತೆ ಅಂತ ಸೂಕ್ಷ್ಮ ವಿಚಾರವನ್ನು ಘನತೆಯಿಂದ ಹೇಳಿದಾಗ ಆತನನ್ನು ಭಾರತೀಯ ಜನತಾ ಪಾರ್ಟಿಯವರು ಆತನನ್ನು ಶೋಷಿಸಿದರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಶೋಷಿಸಿದರು, ಜನರು ಆತ ಒಬ್ಬ ಅಸ್ಪೃಶ್ಯ ಅನ್ನುವ ರೀತಿಯಲ್ಲಿ ನೋಡಿದರು, ಆತನ ರಾಜಕೀಯ ಭವಿಷ್ಯವನ್ನೇ ಮುಗಿಸುವಂಥ ಕೆಲಸ ಮಾಡಿದರು. ಇವತ್ತು ರೌಡಿಸಮ್ನ ಮಾತಾಡ್ತಾ ಡಿ ಕೆ ಶಿವಕುಮಾರ್ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಸಂವಿಧಾನವನ್ನೇ ಬದಲು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಯಾರು ಏನು ಮಾಡಲಿಕ್ಕಾಗಿದೆ? ಅಂದರೆ ಇಲ್ಲಿ ಸಂವೇದನಾಶೀಲ ರಾಜಕಾರಣಿಗಳು ಬೇಕಾಗಿಲ್ಲ, ಕೊತ್ವಾಲ್ ರಾಮಚಂದ್ರನ ಶಿಷ್ಯಂದರು ಬಂದು ಇವತ್ತು ರಾಜಕಾರಣ ಮಾಡಬೇಕಾದಂಥ ಅನಿವಾರ್ಯತೆ ಬಂದೊದಗಿದೆ ಕರ್ನಾಟಕದಲ್ಲಿ. ಅಂಥವ್ರನ್ನ ಯಾರೂ ಮುಟ್ಲಿಕ್ಕೂ ಆಗೋದಿಲ್ಲ, ಅವ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಮಾಧ್ಯಮಗಳು ಯಾವ ರೀತಿ ಮಾರಾಟಕ್ಕೊಳಗಾಗಿದ್ದಾವೆ ಅಂದರೆ, ಇದೇ ಡಿ ಕೆ ಶಿವಕುಮಾರು ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷ ಆದ ಸಂದರ್ಭದಲ್ಲಿ ಪಟ್ಟಾಭಿಷೇಕ ಅಂತ ತಲೆಬರಹವನ್ನು ಬರೀತವೆ. ಅಂದರೆ ನಾವು ಎಷ್ಟು ಮಟ್ಟಿಗೆ ನಮ್ಮನ್ನು ನಾವು ಮಾರ್ಕೊಂಡಿದ್ದೀವಿ, ಎಷ್ಟು ಮಟ್ಟಿಗೆ ನಾವು ಸ್ವಾಭಿಮಾನವನ್ನು ಒತ್ತೆ ಇಟ್ಟಿದ್ದೀವಿ ಅನ್ನೋದು ಸ್ಪಷ್ಟ ಆಗುತ್ತೆ. ಈಗಲಾದರೂ ಜನಕ್ಕೆ ಒಂದು ಚೂರಾದರೂ ಮನಸ್ಸಿಗೆ ಈ ಮಾತು ಹತ್ತಿದರೆ ನಾನು ಮಾತಾಡಿದ್ದು ಸಾರ್ಥಕ ಅಂತ ಅನಿಸುತ್ತೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.